ಅವತ್ತು ಯಾರು ಬ್ರಿಟಿಷ್ ಗುಲಾಮರಿದ್ರು, ಅದೇ ಸಾವರ್ಕರ್, ಅದೇ RSS, ಇವರೆಲ್ಲ ಗುಲಾಮಗಿರಿ ಮಾಡ್ಕೊಂಡೇ ಬಂದಿರೋದು. ಒಬ್ಬ ನರೇಂದ್ರ ಮೋದಿ ಅಥವಾ ಇವತ್ತಿನ ಏನು ಸರ್ಕಾರ ಇದೆ, ಬಿಜೆಪಿ ಸರ್ಕಾರ ಇದೆ, ಈ ಬಿಜೆಪಿ ಸರ್ಕಾರದ ಗುಲಾಮಗಿರಿ ಮಾಡ್ತಾ ತಮ್ಮನ್ನ ತಾವು ರಾಷ್ಟ್ರೀಯವಾದಿಗಳು ಅಂತ ಹೇಳ್ಕೊಳ್ಳೋದಕ್ಕೆ ಅವರಿಗೆ ನಾಚಿಕೆ ಆಗ್ಬೇಕು. ಅವರಿಗೆ ನಾವು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆಗಳಿಗೆ ಅವ್ರ ಹತ್ರ ಉತ್ತರ ಇಲ್ದಿರೋದಕ್ಕೆ ನಮ್ಮ ಮೇಲೆ ಅವರು ಹಲ್ಲೆ ಮಾಡ್ತಾ ಇದ್ದಾರೆ. ಅವರು ರಣಹೇಡಿಗಳು. ಯಾರು ಈ ಜನರ ಒಂದು ಹಿತಾಸಕ್ತಿಗೋಸ್ಕರ ಕೆಲಸ ಮಾಡ್ತಿರ್ತಾರೋ ಅವರು ಮಾತ್ರ ನಿಜವಾದ ರಾಷ್ಟ್ರವಾದಿಗಳಾಗ್ಲಿಕ್ಕೆ ಸಾಧ್ಯ. ಯಾವುದೋ ಸರ್ಕಾರಕ್ಕೆ ಬಕೆಟ್ ಹಿಡ್ಕೊಂಡು ಗುಲಾಮಗಿರಿ ಮಾಡೋರು ಅವರು ಖಂಡಿತವಾಗಿ ಕೂಡ ರಾಷ್ಟ್ರವಾದಿಗಳು ಅಲ್ಲ, ದೇಶಭಕ್ತರು ಅಲ್ಲ. ಪ್ರಿಯ ವೀಕ್ಷಕರೇ, ಕನ್ನಡ ಪ್ಲಾನೆಟ್ ನ ಸ್ಟ್ರೈಟ್ ಪಾಯಿಂಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರ್ಷಕುಮಾರ್ ಕುಗ್ವೆ. ನಿನ್ನೆ ಜೈಪುರದಲ್ಲಿ ಸಿಜೆಪಿ ನಾಯಕ ಅಭಿಜಿತ್ ದೀಪ್ಕೆ ಅವರ ಮೇಲೆ ನಡೆದಿರ್ತಕ್ಕಂಥ ಹಲ್ಲೆ ಏನಿದೆ, ಕೆಲವು ತಮ್ಮನ್ನ ತಾವು ರಾಷ್ಟ್ರೀಯವಾದಿ ಅಂತ ಹೇಳ್ಕೊಳ್ತಕ್ಕಂತಹ ಕೆಲವು ಪುಂಡರು ಅಂತಾನೆ ಹೇಳ್ಬೇಕು, ಅವರಿಗೆ ಗೂಂಡಾಗಳು. ಅವರು ಒಂದು ಸಾರ್ವಜನಿಕ ಸಭೆಯಲ್ಲಿ ಅಭಿಜಿತ್ ಅನ್ನೋ ಒಬ್ಬ ಹುಡುಗ, ಅದು ಈ ದೇಶದ ಬಗ್ಗೆ ಅತ್ಯಂತ ಕಾಳಜಿ ಇಟ್ಕೊಂಡು ಈ ದೇಶದ ಭವಿಷ್ಯದ ಬಗ್ಗೆ, ದೇಶದ ಮುಂದಿನ ಪೀಳಿಗೆಯ ಯುವಜನರ ಬಗ್ಗೆ, ವಿದ್ಯಾರ್ಥಿಗಳ ಬಗ್ಗೆ, ಏನು ಇವತ್ತು ಈ ನೀಟ್ ಪರೀಕ್ಷೆಯ ಒಂದು ಹಗರಣದಿಂದ 5-6 ಜನ ಅಮೂಲ್ಯ ಜೀವಗಳು ಕಳೆದು ಹೋದ್ವು, ಆತ್ಮಹತ್ಯೆ ಮಾಡಿಕೊಂಡ್ರು ಈ ಸರ್ಕಾರಗಳ ಒಂದು ಭ್ರಷ್ಟಾಚಾರದ ಕಾರಣಕ್ಕೋಸ್ಕರ. ಇಂತಹ ಸಂದರ್ಭದಲ್ಲಿ ನಮ್ಮ ಮುಂದಿನ ಪೀಳಿಗೆಯನ್ನು, ಮುಂದಿನ ಜನ್ರೇಷನ್ಗಳನ್ನು ಉಳಿಸಬೇಕು ಇಂತಹ ಒಂದು ಭ್ರಷ್ಟ ಸರ್ಕಾರಗಳ ಕೈಯಿಂದ ಅನ್ನುವ ಒಂದು ಬದ್ಧತೆಯಿಂದ ಕೆಲಸ ಮಾಡ್ತಾ ಇರತಕ್ಕಂತಹ ಒಂದು ಹೊಸ ಇನೋವೇಟಿವ್ ಆಗಿ, ಒಂದು ಹೊಸ ರೀತಿಯಲ್ಲಿ CJP ಅನ್ನೋ ಒಂದು ಆನ್ಲೈನ್ ಮೂವ್ಮೆಂಟ್ ಅನ್ನು, ಒಂದು ಸೋಷಿಯಲ್ ಮೀಡಿಯಾದ ಚಳುವಳಿಯನ್ನು ಹುಟ್ಟುಹಾಕಿದಂತಹ ಅಭಿಜಿತ್ ದೀಪ್ಕೆ ಅನ್ನುವ ಈ ಒಬ್ಬ ಯುವಕನ ಮೇಲೆ ನಡೆಸಿರ್ತಕ್ಕಂಥ ಹಲ್ಲೆ ಇದೆಯಲ್ಲ, ಇದು ಒಬ್ಬ ವ್ಯಕ್ತಿಯ ಮೇಲೆ ಹಲ್ಲೆ ಅಲ್ಲ, ಇದು ಇಡೀ ದೇಶದ ಪ್ರಜಾಪ್ರಭುತ್ವದ ಮೇಲೆ ಹಲ್ಲೆ, ಇಡೀ ದೇಶದ ಒಂದು ಪ್ರಜ್ಞೆಯ ಮೇಲೆ ನಡೆದಿರ್ತಕ್ಕಂಥ ಹಲ್ಲೆ ಅಂತ ನಾವು ನೋಡ್ಬೇಕು. ತಮ್ಮನ್ನ ತಾವು ರಾಷ್ಟ್ರೀಯವಾದಿಗಳು ಅಂತ ಹೇಳ್ಕೊಳ್ತಾರಲ್ಲ, ಅವರಿಗೆ ನಾಚಿಕೆ ಆಗಬೇಕು. ಅವರು ರಾಷ್ಟ್ರೀಯವಾದಿಗಳಲ್ಲ, ರಾಷ್ಟ್ರದ್ರೋಹಿ ಗುಲಾಮರವರು. ಒಬ್ಬ ನರೇಂದ್ರ ಮೋದಿ ಅಥವಾ ಇವತ್ತಿನ ಏನು ಸರ್ಕಾರ ಇದೆ, ಬಿಜೆಪಿ ಸರ್ಕಾರ ಇದೆ, ಈ ಬಿಜೆಪಿ ಸರ್ಕಾರದ ಗುಲಾಮಗಿರಿ ಮಾಡ್ತಾ ತಮ್ಮನ್ನ ತಾವು ರಾಷ್ಟ್ರೀಯವಾದಿಗಳು ಅಂತೇಳಿ ಹೇಳ್ಕೊಳ್ಳೋದಕ್ಕೆ ಅವರಿಗೆ ನಾಚಿಕೆ ಆಗಬೇಕು. ಒಂದು ರಾಷ್ಟ್ರ ಅಂದ್ರೆ ಏನು? ಒಂದು ದೇಶ ಅಂದ್ರೆ ಏನು? ದೇಶ ಅಂದ್ರೆ ಸರ್ಕಾರನ, ಮೋದಿನ ಅಥವಾ RSS ಸಂಘನ? ಅಲ್ವಲ್ಲ. ಒಂದು ದೇಶ ಅಂದ್ರೆ ನಮ್ಮ ಒಂದು ಭೂಪ್ರದೇಶ ಮಾತ್ರ ಅಲ್ಲ, ಈ ಭೂಪ್ರದೇಶದಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ, ಅಸ್ಸಾಂನಿಂದ ಗುಜರಾತ್ವರೆಗೆ ಇರ್ತಕ್ಕಂತಹ ಜನಸಮೂಹಗಳು. ಈ ಜನಸಮೂಹಗಳಲ್ಲಿ ಎಲ್ಲ ಬಗೆಯ ಜನ ಇದ್ದಾರೆ, ಹಲವಾರು ಸಮುದಾಯಗಳಿದ್ದಾರೆ, ಹಲವಾರು ಮತಧರ್ಮಗಳಿದ್ದಾವೆ, ಹಾಗೇನೆ ಹಲವಾರು ವಯೋಮಾನದವರಿದ್ದಾರೆ. ಒಬ್ಬ 90-95 ವರ್ಷದ ವಯೋವೃದ್ಧರಿಂದ ಹಿಡಿದು ಒಬ್ಬ ಈಗಷ್ಟೇ ಹುಟ್ಟಿದಂತಹ ಮಗುವರೆಗೂ ಕೂಡ ಎಲ್ಲರೂ ಕೂಡ ಭಾರತೀಯರು, ಎಲ್ಲರೂ ಸೇರಿನೇ ಒಂದು ದೇಶ. ಇಲ್ಲಿ ರೈತರಿದ್ದಾರೆ, ಕಾರ್ಮಿಕರಿದ್ದಾರೆ, ಕೂಲಿ ಮಾಡೋರಿದ್ದಾರೆ, ಸೇವೆ ಮಾಡೋರಿದ್ದಾರೆ, ಅಥವಾ ನೌಕರರಿದ್ದಾರೆ, ಎಲ್ಲರೂ ಸೇರಿಕೊಂಡ ದೇಶ ಸ್ವಾಮಿ. ರಾಷ್ಟ್ರದ ಹಿತಾಸಕ್ತಿ, ದೇಶದ ಹಿತಾಸಕ್ತಿ ಅಂದ್ರೆ ಇವರೆಲ್ಲರ ಹಿತಾಸಕ್ತಿ ಆಗ್ಬೇಕಲ್ವಾ? ಯಾರು ಈ ಜನರ ಒಂದು ಹಿತಾಸಕ್ತಿಗೋಸ್ಕರ ಕೆಲಸ ಮಾಡ್ತಿರ್ತಾರೋ ಅವರು ಮಾತ್ರ ನಿಜವಾದ ರಾಷ್ಟ್ರವಾದಿಗಳಾಗ್ಲಿಕ್ಕೆ ಸಾಧ್ಯ. ಯಾವುದೋ ಸರ್ಕಾರಕ್ಕೆ ಬಕೆಟ್ ಹಿಡ್ಕೊಂಡು ಗುಲಾಮಗಿರಿ ಮಾಡೋರು ಅವರು ಖಂಡಿತವಾಗಿಯೂ ಕೂಡ ರಾಷ್ಟ್ರವಾದಿಗಳು ಅಲ್ಲ, ದೇಶಭಕ್ತರು ಅಲ್ಲ. ಇವತ್ತು ಈ CJP ಅಥವಾ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಒಂದು ಆನ್ಲೈನ್ ಮೂವ್ಮೆಂಟ್ ಅನ್ನ ಕಟ್ಟಿರುವಂತಹ ಈ ಹುಡುಗರು ಕೇಳ್ತಿರ್ತಕ್ಕಂತಹ ಪ್ರಶ್ನೆ ನಮ್ಮೆಲ್ಲರ ಪ್ರಶ್ನೆ. ಮೊನ್ನೆ ಈ CJP ಅವರು ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ಒಂದು ಪ್ರತಿಭಟನೆಯನ್ನ ಮಾಡ್ತಾರೆ. ಆ ಪ್ರತಿಭಟನೆಯಲ್ಲಿ ಸಾವಿರಾರು ಜನ ಸ್ವಯಂ ಪ್ರೇರಿತವಾಗಿ ಬಂದು ಭಾಗವಹಿಸಿದ್ರು ಅಂತ. ಸುರಿತಕ್ಕಂಥ ಮಳೆಯಲ್ಲೂ ಕೂಡ ಆ ಪ್ರತಿಭಟನೆಯಲ್ಲಿ ಈ ಹುಡುಗರ ಜೊತೆಗೆ ಸೇರ್ಕೊಂಡಿದ್ರು. ಆ ಸಂದರ್ಭದಲ್ಲಿ ಅಲ್ಲಿ ಭಾಗವಹಿಸಿದಂತಹ ಒಬ್ಬ ಮಹಿಳೆಗೆ ಮೀಡಿಯಾದವರು ಕೇಳಿದ ಪ್ರಶ್ನೆಗೆ, ನೀವು ಯಾಕೆ ಬಂದಿದ್ದೀರಿ ಇಲ್ಲಿ ಅಂತ ಅಂದಿದ್ದಕ್ಕೆ ಆಕೆ ಹೇಳಿದ ಉತ್ತರ ಏನು ಗೊತ್ತಾ? ನಾನು ಹಿಂದೆ ಬೇರೆ ದೇಶದಲ್ಲಿದ್ದಾಗ ಈ ಡಿಮಾನಿಟೈಸೇಷನ್ ಎಲ್ಲ ಆದಾಗ, ಅಥವಾ ಏನು ನೋಟ್ ಬ್ಯಾನ್ ಎಲ್ಲ ಮಾಡಿದ್ರಲ್ಲ, ಆ ಸಂದರ್ಭದಲ್ಲಿ ಯಾರೋ ಮೋದಿ ವಿರುದ್ಧ ಇವನು ಮೂರ್ಖ ಅಂತ ಹೇಳಿದ್ದಕ್ಕೆ ನಾನು ಅವರಿಗೆ ಬೈದಿದ್ದೆ. ಅವರು ನಮ್ಮ ದೇಶದವರು ಅಂತ ಹೇಳಿ ನಾನೊಂದು ದೇಶಾಭಿಮಾನದಿಂದ ಮಾತಾಡಿದ್ದೆ. ಆದ್ರೆ ಇವತ್ತು ನನಗೆ ನನ್ನ ಮಗ ಜನ್ಜಿ ಈಗೊಂದು 2 ವರ್ಷ ನನ್ನ ಮಗ, ಅವನ ಒಂದು ಭವಿಷ್ಯದ ಬಗ್ಗೆ ನನಗೆ ಆತಂಕ ಆಗ್ತಾ ಇದೆ. ಈ ರೀತಿ ಎಲ್ಲ ನೀಟಲ್ಲಿ ಮತ್ತೊಂದರಲ್ಲಿ ಈ ರೀತಿ ಭ್ರಷ್ಟಾಚಾರ ಆಗ್ತಾ ಇದ್ರೆ ನಮ್ಮ ಮುಂದಿನ ಪೀಳಿಗೆ ಯಾವ ಕಡೆ ಹೋಗುತ್ತೆ ಅಂತ ಆತಂಕ ಆಗ್ತಿದೆ. ಆ ಮುಂದಿನ ಪೀಳಿಗೆಗೋಸ್ಕರ ಇವತ್ತು ಈ ಜನ್ಜಿ ಹುಡುಗರು ಈ ರೀತಿ ಒಂದು ಚಳವಳಿ ಕಟ್ಟಿದ್ದಾರೆ. ಆ ಕಾಳಜಿಯಿಂದ ನಾನು ಬಂದಿದ್ದೀನಿ.
ಅವ್ರ ಹೋರಾಟ ಯಶಸ್ವಿ ಆಗಬೇಕು ಅಂತ ಮಾತಾಡ್ತಾರೆ. ಅಂದರೆ ಸಾಮಾನ್ಯ ಜನಕ್ಕೆ ಅರ್ಥ ಆಗ್ತಾ ಇದೆ. ಇವತ್ತು CJP ಅಂತ ಒಂದು ಬಂದಿರೋಂಥದ್ದು, ಈ ಅಭಿಜಿತ್ ದೀಪ್ಕೆ ಅಂತವರು ಅಥವಾ ಈ ಹುಡುಗರೆಲ್ಲ ಯಾಕೆ ಈ ರೀತಿಯಾಗಿ ಒಂದು ಕಾಳಜಿಯಿಂದ ಬಂದಿದ್ದಾರೆ ಅಂತ ಹೇಳಿದರೆ, ಅದಕ್ಕೆ ಇನ್ಯಾವುದೋ ಚಿತಾವಣೆ ಮಾಡಿ ಅಥವಾ ಇನ್ಯಾರ್ದೋ ಮಾತು ಕಟ್ಕೊಂಡಲ್ಲ, ಯಾವುದೋ ರಾಜಕೀಯ ಅಜೆಂಡಾ ಇಟ್ಕೊಂಡು ಬಂದಿಲ್ಲ. ಕೆಲವರು ಬಿಂಸ ಕೊಟ್ಟಿದ್ರು, ನಮ್ಮ ಸುರೇಶ್ ಕುಮಾರ್ ಅವರೇ ಬಿಂಸ ಕೊಟ್ಟಿದ್ರು, ಇದು ಪಾಕಿಸ್ತಾನದಿಂದ ಪ್ರೇರಿತ, ಇದಕ್ಕೆಲ್ಲ ಸಪೋರ್ಟ್ ಮಾಡ್ತಿರೋರೆಲ್ಲ ಪಾಕಿಸ್ತಾನದವರು ಅಂತ ಹೇಳಿ. ಇದೆಲ್ಲ ಭಾಳ ದಿವಸ ನಡೀಲಿಲ್ಲ, ಗೊತ್ತಾಗೋಯ್ತು, ಅಂಕಿ ಸಂಖ್ಯೆಗಳು ಹೇಳ್ತು. ಇವತ್ತು ಅದನ್ನ ಫಾಲೋ ಮಾಡ್ತಾ ಇರ್ತಕ್ಕಂಥ ಕೋಟ್ಯಾಂತರ ಜನ ಭಾರತೀಯರು ಅಂತ ಹೇಳಿ. ಸೊ ಹೀಗಿರುವಾಗ ಇವರ ಈ CJP ಅನ್ನೋ ಒಂದು ಅಭಿಯಾನಕ್ಕೆ, ಒಂದು ಚಳುವಳಿಗೆ ಎಂಥ ಒಂದು ದೊಡ್ಡ ಜನ ಬೆಂಬಲ ವ್ಯಕ್ತ ಆಗ್ತಾ ಇದೆ. ಅದರಲ್ಲೂ ಕೂಡ ಇವತ್ತಿನ ಹೊಸ ಜನರೇಷನ್ನ ಯುವ ಪೀಳಿಗೆ ಇವರು ಹಿಂದ್ಗಡೆ ನಿಲ್ತಾ ಇದ್ದಾರೆ ಅನ್ನೋ ಒಂದು ಅಂಶ ಅಥವಾ ಒಂದು ವಾಸ್ತವತೆ ಇವತ್ತು ಅಧಿಕಾರದಲ್ಲಿರೋರಿಗೆ ಭಯ ಹುಟ್ಟಿಸಿದೆ. ನೆನ್ನೆ ತನ್ನ ಮೇಲೆ ಹಲ್ಲೆ ಆದಾಗ, ಆ ಒಂದು ಕ್ರೌಡಲ್ಲಿ ಹಲ್ಲೆ ಆದ ನಂತರದಲ್ಲಿ ಯಾರು ಹಲ್ಲೆ ಮಾಡಿದ್ರು ಅವ್ರ ಮೇಲೆ ಕೂಡ ಈ ಹುಡುಗರೆಲ್ಲ ಹೊಡಿಲಿಕ್ಕೆ ಹೋದರು, ನಮ್ಮ ನಾಯಕನನ್ನ ನೀನು ಹೊಡಿತೀಯ ಅಂಥೇಳಿ. ಆದರೆ ಆವಾಗ ಅವ್ರನ್ನ ತಡೆದಂತಹ ಇದೇ ಅಭಿಜಿತ್ ದೀಪ್ಕೆ ಹೇಳ್ತಾರೆ, ದಯವಿಟ್ಟು ಅವ್ರಿಗೆ ಯಾರಿಗೂ ಹೊಡಿಬೇಡಿ, ಇವರೆಲ್ಲ ಡರ್ಪೋಕ್ಗಳು, ಅಂದರೆ ಇವರೆಲ್ಲ ಕೌವಾರ್ಡ್ಸು, ಇವರೆಲ್ಲ ಹೇಡಿಗಳು, ರಣಹೇಡಿಗಳು, ಅವರಲ್ಲಿ ವಿಚಾರ ಇಲ್ಲದೆ ಇರೋದಕ್ಕೆ, ಅವರಿಗೆ ನಾವು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆಗಳಿಗೆ ಅವ್ರ ಹತ್ರ ಉತ್ತರ ಇಲ್ಲದೆ ಇರೋದಕ್ಕೆ ನಮ್ಮ ಮೇಲೆ ಅವರು ಹಲ್ಲೆ ಮಾಡ್ತಾ ಇದ್ದಾರೆ. ಅವರು ರಣಹೇಡಿಗಳು. ಹೇಡಿಗಳು ಮಾತ್ರ ಈ ರೀತಿ ಇನ್ನೊಬ್ಬರ ಮೇಲೆ ಹಲ್ಲೆಗಳನ್ನು ಮಾಡಲಿಕ್ಕೆ ಸಾಧ್ಯ, ದಬ್ಬಾಳಿಕೆ ಮಾಡೋದಕ್ಕೆ ಸಾಧ್ಯ. ಹಾಗಾಗಿ ಅವರಿಗೆ ಹೊಡಿಬೇಡಿ. ನಾನು ಗಾಂಧಿ ಅಂಬೇಡ್ಕರ್ ಅವರ ತತ್ವದಲ್ಲಿ ನಂಬಿಕೆ ಇಟ್ಕೊಂಡವನು, ಹಾಗಾಗಿ ನಾವು ಈ ಹೋರಾಟವನ್ನು ಕೊನೆವರೆಗೂ ನಡೆಸೋಣ, ಮತ್ತು ಈ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಲೇಬೇಕು ಅನ್ನೋ ಮಾತನ್ನ ಹೇಳ್ತಾರೆ. ಎಷ್ಟು ವಿವೇಕ ಇಂಥ ನಮ್ಮ ಹುಡುಗರಲ್ಲಿದೆ ನೋಡಿ. ಅಂದರೆ ಹೇಳ್ಬಿಡ್ಬೋದಿತ್ತು, ಅಷ್ಟೊಂದು ದೊಡ್ಡ ಕ್ರೌಡ್ ಇದ್ದಾಗ ನಮ್ಮೇಲೆ ಹಲ್ಲೆ ಮಾಡಿದಲ್ಲ ನೀವು ಬಾರಿಸಿತ್ತ ಅಂತ ಹೇಳ್ಬಿಡ್ಬೋದಿತ್ತು, ಅವ್ನು ಚಿಂದಿ ಆಗ್ಬಿಡ್ತಿದ್ದ ಆ ಹುಡುಗ. ಆದರೆ ಅಂತಹ ಒಂದು ಅವಿವೇಕದ ಚಳವಳಿ ಇವ್ರದಲ್ಲ. ಹಾಗಾಗಿ ಈ ಚಳವಳಿ ಬಗ್ಗೆ ನಾವು ಹೆಮ್ಮೆ ಇಟ್ಕೋಬೇಕು ಮತ್ತು ನಿಜವಾದ ದೇಶಭಕ್ತರಾಗಿ, ನಿಜವಾದ ರಾಷ್ಟ್ರ ಪ್ರೇಮಿಗಳಾಗಿ ಈ ಹುಡುಗರು ಕೆಲಸ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ, ಒಂದು ಕಾಲದಲ್ಲಿ ನಮ್ಮ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂತಹ ಭಗತ್ ಸಿಂಗ್ ಇರ್ಬೋದು, ಸುಭಾಷ್ ಚಂದ್ರ ಬೋಸ್ ಅಥವಾ ಅಂಬೇಡ್ಕರ್, ಗಾಂಧೀಜಿ, ನೆಹರು, ಇವರೆಲ್ಲರೂ ಕೂಡ ಈ ದೇಶದ ಬಗ್ಗೆ ಕನಸಿಟ್ಟಿದ್ದೇನಂತ ಹೇಳಿದ್ರೆ, ಈ ದೇಶದಲ್ಲಿ ಬದುಕ್ತಾ ಇರ್ತಕ್ಕಂಥ ಕಟ್ಟ ಕಡೆಯ ಮನುಷ್ಯ ಕೂಡ, ಪ್ರತಿಯೊಬ್ಬ ಮನುಷ್ಯ ಕೂಡ ನೆಮ್ಮದಿಯಿಂದ ಬದುಕಬೇಕು, ಗೌರವದಿಂದ ಬದುಕಬೇಕು. ನಮ್ಮ ಸಂವಿಧಾನದಲ್ಲಿ ಜೀವಿಸುವ ಹಕ್ಕು ಅಂತ ಹೇಳಿ, ಅದು ಕೇವಲ ಜೀವಿಸುವ, ಉಸಿರಿಟ್ಕೊಂಡು ಅನ್ನ ನೀರು ಊಟ ಮಾಡಿಕೊಂಡು ಬದುಕುವಂತಹ ಹಕ್ಕಲ್ಲ, ಅದು ಗೌರವ ಮತ್ತೆ ಘನತೆಯಿಂದ ಬದುಕುವ ಹಕ್ಕು. ಹಾಗಾಗಿ ಇಂತಹ ಒಂದು ಗೌರವ ಘನತೆಯಿಂದ ಬದುಕುವ ಹಕ್ಕು ಎಲ್ಲಿಂದ ಬರುತ್ತೆ ಸ್ವಾಮಿ? ಒಳ್ಳೆ ಶಿಕ್ಷಣದಿಂದ ಬರುತ್ತೆ, ಒಳ್ಳೆ ಉದ್ಯೋಗ ತಗೊಂಡಾಗ ಬರುತ್ತೆ. ಅದನ್ನ ಖಾತ್ರಿಪಡಿಸೋದಕ್ಕೆ ಚಳವಳಿ ನಡೀತಾ ಇದೆ. ಇವತ್ತು ಈ ಹುಡುಗರು ಮಾಡ್ತಾ ಇರ್ತಕ್ಕಂತಹ ಈ ಒಂದು ಚಳವಳಿ ಇದೆಯಲ್ಲ, ಇದು ನಮ್ಮ ಸಂವಿಧಾನವನ್ನ ಉಳಿಸೋದಕ್ಕೆ, ಈ ದೇಶದ ಪ್ರಜಾಪ್ರಭುತ್ವವನ್ನು ಉಳಿಸೋದಕ್ಕೆ, ನಮ್ಮ ದೇಶವನ್ನ ಉಳಿಸೋದಕ್ಕೆ, ನಮ್ಮ ದೇಶ ವಿರೋಧಿ ಏನು ಶಕ್ತಿಗಳು ಇವತ್ತು ಆಡಳಿತವನ್ನ ನಡೆಸ್ತಾ ಇದ್ದಾರೆ, ಜನ ವಿರೋಧಿ ಶಕ್ತಿಗಳನ್ನು ನಡೆಸ್ತಾ ಇದ್ದಾರೆ, ಅವರ ವಿರುದ್ಧ ಚಳವಳಿ. ಹಾಗಾಗಿ ನಿಜವಾಗಿಯೂ ನಮ್ಮಲ್ಲಿ ದೇಶ ಪ್ರೇಮದ ಒಂದು ಸಣ್ಣ ಅಂಶನಾದ್ರೂ ಕೂಡ ಇದ್ರೆ, ನಾವೆಲ್ಲ ಕೂಡ ಅಂತ ಮಹಾನ್ ಏನು ದೇಶಕ್ಕೋಸ್ಕರ ಪ್ರಾಣ ಕೊಟ್ಟವರ ಹೆಸರನ್ನ ಹೇಳೋದಕ್ಕೆ ನಮಗೆ ಯೋಗ್ಯತೆ ಇದ್ರೆ, ನಾವು ಇವತ್ತು ಇಂತಹ ಈ ದಬ್ಬಾಳಿಕೆಗಳನ್ನು ವಿರೋಧಿಸಬೇಕು. ಇವತ್ತು ಇವರನ್ನ ನೀವು ದೇಶ ವಿರೋಧಿಗಳು, ನೀವು ರಾಷ್ಟ್ರ ವಿರೋಧಿಗಳು ಅಂತ ಹೇಳ್ತಾ ಇದ್ದ ರೀತಿಯಲ್ಲೇ ಹಿಂದೆ ಭಗತ್ ಸಿಂಗ್ಗೆ ಬ್ರಿಟಿಷರು ಹೇಳ್ತಾ ಇದ್ರು, ಗಾಂಧೀಜಿಗೆ ಹೇಳ್ತಾ ಇದ್ರು, ಇವರೆಲ್ಲ ರಾಷ್ಟ್ರದ್ರೋಹಿಗಳು, ಇವರೆಲ್ಲ ಆಂಟಿ ನ್ಯಾಷನಲ್ಸ್ ಅಂತ ಹೇಳಿ. ಈ ಆಂಟಿ ನ್ಯಾಷನಲ್ ಅನ್ನೋ ಪದ ಬಂದಿದ್ದೇ ಬ್ರಿಟಿಷರಿಂದ. ಇವತ್ತು ಆ ಬ್ರಿಟಿಷರು ಗುಲಾಮರು ಯಾರಿದ್ದಾರೆ? ಅವತ್ತು ಯಾರು ಬ್ರಿಟಿಷ್ ಗುಲಾಮರಿದ್ರು? ಅದೇ ಸಾವರ್ಕರ್, ಅದೇ RSS, ಇವರೆಲ್ಲ ಗುಲಾಮ್ಗಿರಿ ಮಾಡ್ಕೊಂಡೇ ಬಂದಿರೋದಲ್ವಾ. ಹಾಗಾಗಿ ಆ ಗುಲಾಮ್ಗಿರಿನ ಇವತ್ತು ಮುಂದುವರಿಸ್ತಾ ಇದ್ದಾರೆ. ಯಾರು ನಿಜವಾಗಿ ದೇಶದ ಬಗ್ಗೆ ಅಭಿಮಾನ ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ, ಜನರನ್ನ ಸಂಘಟನೆ ಮಾಡ್ತಾ ಇದ್ದಾರೆ, ಎಷ್ಟು ರಿಸ್ಕ್ಗಳನ್ನು ತಗೊಳ್ತಾ ಇದ್ದಾರೆ, ತಮ್ಮ ಸುಖ ಸಂತೋಷಗಳನ್ನ ಈ ಅಭಿಜಿತ್ ಅನ್ನೋ ಹುಡುಗ ಆರಾಮಾಗಿ ಫಾರಿನಲ್ಲಿ ಎಲ್ಲ ಸೆಟ್ಲ್ ಆಗಿ ಆರಾಮಾಗಿರ್ಬೋದಿತ್ತಲ್ಲ. ಯಾಕೆ ಅವನು ಇಷ್ಟು ರಿಸ್ಕ್ ತಗೊಂಡು ಈ ನಮ್ಮ ದೇಶದಲ್ಲಿ ಬಂದು ಹೋರಾಟ ಮಾಡಬೇಕು, ಒಂದು ಸಂಘಟನೆಯನ್ನ ಕಟ್ಟಬೇಕು? ಇಷ್ಟೊಂದು ರಿಸ್ಕ್ ತಗೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ದೇಶದ ಒಳಿತಿಗೋಸ್ಕರ. ಹಾಗಾಗಿ ಯಾರು ಇಂತಹ ನಿಜವಾದ ದೇಶಭಕ್ತರಿದ್ದಾರೆ, ಅವ್ರನ್ನೇ ದೇಶದ್ರೋಹಿಗಳಂತ ಹೇಳ್ತಾ ಇದ್ದಾರಲ್ಲ, ಇವರಿಗೆ ನಾಚಿಕೆ ಆಗ್ಬೇಕು.